Okay. Now I'm discussing 2013 paper. So here you are given a trading in the P&L account. So going by the trading account, you are given an information that the opening stock and the closing stock were overvalued by 10%. So 10% overvaluation ಇದೆ ಅದನ್ನ ಎಲ್ಲಿ ಹಾಕಬೇಕು ಅಂತ ನಾವು ಫಾರ್ಮ್ಯಾಟ್ ಅನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. So now second adjustment says that advertisement includes rupees 1 lakh being the cost of this permanent signboard. So advertisement ಅಲ್ಲಿ ನಿಮ್ಗೆ 1 ಲಕ್ಷನ ಅವನು ಪರ್ಮನೆಂಟ್ ಸೈನ್ ಬೋರ್ಡ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ಖರ್ಚು ಮಾಡಿದಾನೆ. ಸೊ ವೆನೆವರ್ ಎನ್ ಫಿಕ್ಸ್ಡ್ ಅಸೆಟ್ ಇಸ್ ಪರ್ಚೇಸ್ಡ್ ಅದನ್ನ ನಾವು ರೆಗ್ಯುಲರ್ P&L account item ಅಂತ ತೋರ್ಸಕ್ ಬರೋದಿಲ್ಲ, ಬಟ್ ದ ಡೆಪ್ರಿಸಿಯೇಷನ್ ಆನ್ ದ ಅಸೆಟ್ ಈಸ್ ಚಾರ್ಜಬಲ್ ಅಟ್ ದ rates that is prescribed under the income tax act. Salary to the staff ಅದ್ರ ಬಲ್ಲಿ ಏನು ತೊಂದರೆ ಇಲ್ಲ. ಗೋವಿಂದ ಸ್ಯಾಲರಿ, ದ ಪ್ರೊಪ್ರೈಟರ್ ಕೆನಾಟ್ ಗಿವ್ ಅ ಸ್ಯಾಲರಿ ಟು ಹಿಮ್ಸೆಲ್ಫ್. ಸೊ ಬಿಸ್ನೆಸ್ ಅಲ್ಲಿ ಪ್ರೊಪ್ರೈಟರ್ ತನಗೆ ತನ್ನ ಸ್ಯಾಲರಿ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಕಮಿಂಗ್ ಡೌನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಬ್ಯಾಡ್ ಡೆಟ್ಸ್ ಆರ್ ಇನ್ಕರ್ಡ್ ಇನ್ ದ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ಯಾವುದೇ ತರಹದ ರಿಸರ್ವ್ಸ್ ಇರಬಹುದು, ಯಾವುದೇ ತರಹದ ಪ್ರಾವಿಷನ್ಸ್ ಇರಬಹುದು, ಅದನ್ನ ಕೊಡಲ್ಲ. ಸೊ ಜನರಲ್ ಎಕ್ಸ್ಪೆನ್ಸಸ್ ಇಸ್ ಫೈನ್. ಮುನಿಸಿಪಲ್ ಟ್ಯಾಕ್ಸಸ್ ಆರ್ treated to be incurred for the business. Fire insurance premium on goods is a business expenditure. ಡೆಪ್ರಿಸಿಯೇಷನ್ ಒಂದು ಅಮೌಂಟ್ ನಮಗೆ P&L ಅಲ್ಲಿ ಕೊಟ್ಟಿದ್ದಾನೆ, ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಬೇರೆ ಇದೆ. ಈ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್ ನ ಇನ್ಅಡ್ಮಿಸಿಬಲ್ ಮಾಡ್ತೀರಾ, ಇದನ್ನ ಅಡ್ಮಿಸಿಬಲ್ ಮಾಡ್ತೀರಾ. ಪೇಟೆಂಟ್ ರೈಟ್ಸ್, ಯಾವುದೇ ಒಂದು ಅಸೆಟ್ ಅನ್ನ ನಾನು ಹೇಳಿದೆ, ದಿಸ್ ಇಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ದಟ್ ಇಸ್ ಪರ್ಚೇಸ್ಡ್ ಬೈ ದ SSC ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ದ ರೇಟ್ ಆಫ್ ಡೆಪ್ರಿಸಿಯೇಷನ್ is 25% as per the IT rules. Staff welfare fund is inadmissible. ಆದ್ರೆ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಆರ್ ಅಡ್ಮಿಸಿಬಲ್. ಎಂಪ್ಲಾಯೀಸ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಇಸ್ ಅಡ್ಮಿಸಿಬಲ್. ಅದನ್ನ ನಾವು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ತೀವಿ. ಸೇಲ್ಸ್ ಟ್ಯಾಕ್ಸ್ is considered as a business expenditure which can be shown in the P&L account. Donation to NDF, donation to National Defense Fund, ಇದನ್ನ ನಾವು ಇನ್ಅಡ್ಮಿಸಿಬಲ್ ಮಾಡ್ತೀವಿ. ಇದು ಸೆಕ್ಷನ್ 80 ದಲ್ಲಿ ಕ್ಲೇಮ್ ಮಾಡಕ್ ಬರುತ್ತೆ. ಅದನ್ನ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ಫಾಲೋಯಿಂಗ್ ಚಾಪ್ಟರ್ಸ್. ಸೊ ಸೆಕ್ಷನ್ 80G ದಲ್ಲಿ ಡೊನೇಷನ್ಸ್ ನ ಕ್ಲೇಮ್ ಮಾಡ್ಕೊಳ್ಬಹುದು. ಡೊನೇಷನ್ಸ್ ಅದರ್ ದ್ಯಾನ್ ಟು ದ ಯೂನಿವರ್ಸಿಟಿ, ಕಾಲೇಜಸ್, ನ್ಯಾಷನಲ್ ಲ್ಯಾಬೊರೇಟರಿ, ಅದರ್ ದ್ಯಾನ್ ಫಾರ್ ದ ರಿಸರ್ಚ್ ಪರ್ಸ್ಯೂಟ್ಸ್, ಯಾವುದೇ ಒಂದು ಡೊನೇಷನ್ ಅನ್ನ ನಾವು ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸಲಿಕ್ಕೆ ಬರಲ್ಲ. ಸೊ ಗೋಯಿಂಗ್ ಆನ್ ಫರ್ದರ್ ವಿತ್ ದ ಕ್ರೆಡಿಟ್ ಸೈಡ್ ಆಫ್ ದ P&L account, you have rent. This rent is treated as rent from house property. ಆದ್ರೆ ಇನ್ ಕೇಸ್ ರೆಂಟ್ ಫ್ರಮ್ ಎಂಪ್ಲಾಯೀಸ್ ಅಂತ ಇದ್ರೆ ಅದನ್ನ ನಾವು ಬಿಸ್ನೆಸ್ ಇನ್ಕಮ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ತರಹದ ಮಾಹಿತಿ ಇಲ್ಲ. ಸೊ ದಟ್ ಬೀಂಗ್ ದ ರೀಸನ್ ದಟ್ you are treating it as non-business income. So coming down to bad debts recovered earlier disallowed. ಸೊ ಯಾವುದೇ ಒಂದು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬರೀ ಡಿಸಲೌಡ್ ಕಂಪೋನೆಂಟ್ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನಮ್ಮ ಫೋಕಸ್ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎಲ್ಲಾ ಅಮೌಂಟ್ ಡಿಸಲೌಡ್ ಇದೆ. ಸೊ ಸಮ್ಟೈಮ್ಸ್ ಯು ಮೈಟ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್ ದಟ್ ಪೋರ್ಷನ್ ಆಫ್ ಇಟ್ ಇಸ್ ಡಿಸಲೌಡ್. ಸೊ ಅವಾಗ ಅಷ್ಟನ್ನೇ ತಕೊಳ್ಬೇಕು. ಸೊ ಡಿವಿಡೆಂಡ್ ಫ್ರಮ್ ದ ಡೊಮೆಸ್ಟಿಕ್ ಕಂಪನಿ, ದಟ್ ಇಸ್ SRM Limited shares is an exempted incomes. So we are done with the credited and the debit sides. Now let us go with the adjustments and just see if we have any items concerned with any expenditure. So advertisement includes cost of permanent signboards. ಇದನ್ನ ನಾವು inadmissible ಅಂತ ಟ್ರೀಟ್ ಮಾಡಿ ಇದ್ರ ಮೇಲೆ ಡೆಪ್ರಿಸಿಯೇಷನ್ ಅನ್ನ ಮಾತ್ರ ನಾವು ಕೊಡ್ಬೇಕಾಗುತ್ತೆ. ಸೊ ಬಿಸ್ನೆಸ್ ಇನ್ಕಮ್ 70,000 ರೂಪಾಯಿನ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ, ಅದು ಎರಡನೇ ಐಟಮ್ ಆಗತ್ತೆ ಆಡ್ ಐಟಮ್ ಅಲ್ಲಿ. ಸೊ ಜನರಲ್ ಎಕ್ಸ್ಪೆನ್ಸಸ್ ಆರ್ 50,000 paid for securing orders. ಯಾವುದೋ ಒಂದು ಬಿಸ್ನೆಸ್ ಆರ್ಡರ್ ನ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ. This is treated as a regular business expenditure. So 60,000 is spent on Govinda's birthday expenditure ನ ನಾವು inadmissible ಮಾಡ್ಬೇಕಾಗುತ್ತೆ. ಇದನ್ನ ನಾವು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಕ್ ಬರಲ್ಲ. ಸೊ ಡೆಪ್ರಿಸಿಯೇಷನ್ allowable on all assets including the permanent signboard but excluding the patent rights. Patent rights 1,60,000 ಬಿಟ್ಬಿಟ್ಟು ಎಲ್ಲಾ ಅಸೆಟ್ ಗಳನ್ನ ತಕೊಂಡು there is a composite depreciation amount that is calculated and it is as per IT rules which works out to 90,000. So ಇಲ್ಲಿ patent ಬಗ್ಗೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ that patent rights were acquired on 11/10/2019, okay, on which the allowable depreciation is at 25%. ಯಾವುದೇ ಒಂದು ಅಸೆಟ್ ನ ನೀವು ಹಿಂದಿನ ವರ್ಷ ಪರ್ಚೇಸ್ ಮಾಡಿದ್ರೆ that should be
for more than 180 days. From the date of acquisition of the asset, ನಿಮ್ಗೆ 180 ದಿವಸಗಳಿಗಿನ ಮೇಲ್ಪಟ್ಟು ನೀವು ಆ ಒಂದು ಪೀರಿಯಡ್ ಅನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕು in order to claim full depreciation amount on the asset. Otherwise 180 ದಿವಸಗಳಿಗಿನ ಕಡಿಮೆ ಆಗುತ್ತೆ ಅಂದ್ರೆ that is restricted to 50%. So I have already discussed about it that an asset to complete 180 days during the previous year 1/4/2019 2/10/2019 ಒಳಗೆ ಪರ್ಚೇಸ್ ಮಾಡಿರ್ಬೇಕು. ಇಲ್ಲಿ 11/10/2019 ನಿಮ್ಮ ಅಸೆಟ್ ಯೂಸ್ ಆಗ್ತಾ ಇರೋದು 31st March 2020. ಈ ಪರ್ಟಿಕ್ಯುಲರ್ ಪೀರಿಯಡ್ ಅನ್ನ ನೀವು ತಗೊಂಡ್ರೆ that is will be less than 180 days. So such cases what we do is we will have to reduce the depreciation amount by 50%. So going on with the solution here, net profit as per P&L account is 4,60,000. Advertisement is in regard to purchase of a permanent asset. Then the Govinda salary is inadmissible. Reserves for bad debts is inadmissible. Depreciation, it is not as per IT rules, that is inadmissible. Patent rights on the asset now ಕೊಂಡ್ಕೊಂಡಿದೀವಿ, this is inadmissible. Staff welfare fund is inadmissible. Staff welfare expenses ಆದ್ರೆ business expenditure ಅಂತ ನಾವು treat ಮಾಡ್ತೀವಿ in case kottidre. Okay, so donation to NDF is not an admissible expenditure. Premium on Govinda's life insurance is a personal expenditure. Govinda's birthday expenses are personal expenditure. Then the business income not credited to P&L account 70,000 idu adjustment alli kottidane. Overvaluation of opening stock is given to be 1,10,000 divided by 110% into 10, that works out to 10,000. Then if you add up all these items, it works out 8,24,000. So if you add up these, it works out to 12,40,000. Depreciation is 90,000. Depreciation on the patent rights is 1,60,000 multiplied by 25% into 50%. So that works out to 20,000. Then the tax-free and non-business incomes are given as rent. Rent now inadmissible, I mean non-business income and that treat ಮಾಡಿದೀವಿ. Bad debts recovered disallowed earlier 70,000. Dividend is 30,000. It's an exempted income. So going on with the further thing, so overvaluation of closing stock is given to you here. Overvaluation of closing stock is given to be 2,20,000 divided by 110 into 10. So this works out to 20,000. If you add up all these items, 4,70,000 is what you get. So that should be deducted and the amount works out to 7,70,000. This is taxable income from business. So this is about this problem.